ನಂದಿ ಶುಗರ್ಸ್ ದುರಸ್ತಿ ಮಾಡಲು 10 ಕೋಟಿ ಸಾಕು, ಆದರೆ ಅದಕ್ಕೆ 100 ಕೋಟಿ ಮಾಡ್ತಿದ್ದಾರೆ ಎಂಬ ಮುರುಗೇಶ್ ನಿರಾಣಿ ಆರೋಪ ವಿಚಾರ. ಬಾಗಲಕೋಟೆಯಲ್ಲಿ ಮುರುಗೇಶ್ ನಿರಾಣಿ ವಿರುದ್ಧ ಜೆ.ಟಿ. ಪಾಟೀಲ್ ಗರಂ. ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ. ಇಬ್ಬರೂ ನುರಿತ ರಾಜಕಾರಣಿ ಅಂತಿರೋ, ಅನುಭವಿ ಉದ್ಯೋಗಸ್ಥ ಅಂತಿರೋ, ಉದ್ಯೋಗಪತಿ ಅಂತಿರೋ ಅವರ ಬಾಯಲ್ಲಿ ಇಂತಹ ಮಾತು ಬರಬಾರದು. ಸುಳ್ಳು ಹೇಳುವಂತದ್ದು ಬರಬಾರದು. ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಸ್ಟೇಟ್ಮೆಂಟ್ ನನ್ನಿಂದಲೂ ಆಗಬಾರದು, ಅವರಿಂದಲೂ ಆಗಬಾರದು. 10 ಕೋಟಿಯಲ್ಲಿ ಮುಗಿತಿತ್ತು ಅಂತಾರೆ. ನಾ ಕೈಕಾಲು ಬಿದ್ದು 20 ಕೋಟಿ ಕೊಡಿಸ್ತೀನಿ, ಅದನ್ನು ಮುಗಿಸಿಕೊಡು ಅಂತ ಹೇಳಿದ ಜೆ.ಟಿ. ಪಾಟೀಲ್. ಅವರು ಮಾತಾಡ್ತಾರೆ ಅಂತ ನಾವು ಮಾತಾಡೋಕೆ ಆಗೋದಿಲ್ಲ. ಅವರ ಗಂಗಾಳದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದಾವ, ಅವುಗಳನ್ನು ಬಗೆಹರಿಸಿಕೊಳ್ಳಲಿ. ಅವು ನಿಮಗೂ ಗೊತ್ತಿವೆ, ಅವುಗಳ ಬಗ್ಗೆ ಹೇಳೋಕೆ ಹೋಗೋದಿಲ್ಲ. ಅವರು ಮುಂದುವರೆದು ಏನಾದರೂ ಪ್ರತಿಕ್ರಿಯೆ ಮಾಡಿದರೆ ಮತ್ತೆ ನಾವು ಮುಂದೆ ಬರ್ತೀವಿ ಎಂದ ಜೆ.ಟಿ. ಪಾಟೀಲ್. 10 ಕೋಟಿ ರೂಪಾಯಿದೊಳಗೆ ಕೆಲಸ ಮುಗಿತಿತ್ತು, ಹೆಚ್ಚಿನ ಒಂದು ರೊಕ್ಕ ಕೇಳಲಿಕ್ಕತ್ತಾರೆ. ಈಗ ಮುಗಿಸ್ತೀನಿ ಅಂದ್ರೆ ನೀವು ಒಂದು ಸವಾಲ್ ಹಾಕಿದ್ರಿ, ಅದನ್ನ ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ. ಒಬ್ಬರು ನುರಿತ ರಾಜಕಾರಣಿ ಅಂತಿರೋ, ಅನುಭವಿ ಉದ್ಯೋಗಸ್ಥಂತಿರೋ, ಉದ್ಯೋಗಪತಿ ಅಂತಿರೋ, ಅವ್ರ ಬಾಯಲ್ಲಿ ಇಂಥವು ಬರಬಾರ್ದು. ಸುಳ್ಳು ಹೇಳುವಂತ ಬರಬಾರ್ದು. ಸಾರ್ವಜನಿಕರನ್ನ ದಾರಿ ತಪ್ಪಿಸೋ ಸ್ಟೇಟ್ಮೆಂಟ್ ಯಾರಿಂದನೂ ಆಗಬಾರ್ದು, ನನ್ನಿಂದನೂ ಆಗಬಾರ್ದು, ಅವರಿಂದನೂ ಆಗಬಾರ್ದು. 10 ಕೋಟಿ ಅಲ್ಲ, ಇವು 10 ಕೋಟಿ ಮುಗಿತೈತೆ ಹೇಳಲ್ಲ. ನಾ ಅವ್ರಿಗೆ ಕೈಕಾಲು ಬಿದ್ದ 20 ಕೋಟಿ ಕೊಡಿಸ್ತೀನಿ, ಅದನ್ನ ಮುಗಿಸ್ಕೊಡತ್ತೆ. ಇದೊಂದು ಸವಾಲ್ ಸರ್. ಇವಾಗ ನಾವು ನೋಡ್ರಿ, ಅವ್ರು ಮಾತಾಡ್ತಾರತ್ ನಾವೆಲ್ಲ ಮಾತಾಡಕ್ ಆಗೋದಿಲ್ಲ. ಅವ್ರ ಗಂಗಾದೊಳಗೆ ಸಾಕಷ್ಟು ಸಮಸ್ಯೆಗಳದಾವ. ಅವ್ರ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ. ಏನ್ರಿ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ. ಅವ್ರ ಗಂಗಾದೊಳಗೆ ಸಾಕಷ್ಟು ಸಮಸ್ಯೆ ಅದಾವ. ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ರಿ. ಆ ಸಮಸ್ಯೆ ನಿಮಗೂ ಎಲ್ಲರಿಗೂ ಗೊತ್ತಿದೆ, ಅದನ್ನ ಹೇಳಕ್ ಹೋಗೋದಿಲ್ಲ. ಅವ್ರು ಮುಂದುವರೆದು ಇದಕ್ಕೆ ಏನಾದರೂ ಪ್ರತಿಕ್ರಿಯೆ ಮಾಡಿದರೆ ಮತ್ತೆ ಮುಂದೆ ನಾವು ಬರ್ತೀವಿ ಇದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ. ತೂಕದೊಳಗ ಬಾಳ ಸಕ್ಕರೆ ಕಾರ್ಖಾನೆಗಳು ಮೋಸ ಆಗ್ತೈತೆ ಅನ್ನುವಂಥದ್ದು ಎಲ್ಲರಿಗೂ, ನಿಮಗ್ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೂ ಗೊತ್ತಿದೆ, ಕಬ್ಬು ಕೊಡುವಂತ ರೈತರಿಗೂ ಗೊತ್ತಿದೆ. ಈಗ ಹೆಂಗೋ ನಿರಾಣಿಯ ಕುಟುಂಬದವರು ಒಂದು ಯಾವುದು ರೈತರನ್ನ ಕೂಡಿಸಿ ಅವರ ಅಭಿವೃದ್ಧಿ, ಕಬ್ಬು ಬೆಳೆಗೆ ಅಭಿವೃದ್ಧಿ ಪೂರಕವಾದಂಥ ಅಂಶಗಳನ್ನ ಚರ್ಚೆ ಮಾಡಿದರು. ನಮ್ಮ ಜಿಲ್ಲಾ ಸಚಿವರು ಅದನ್ನ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಒಳ್ಳೆಯದು, ನಾನು ಒಳ್ಳೆಯದಂತ ಹೇಳ್ತೀನಿ. ಇಂಥ ಇವಾಗ ಚರ್ಚಾಕೂಟಗಳಾಗಬೇಕು, ರೈತರಿಗೆ ತಿಳುವಳಿಕೆ ಹೇಳಬೇಕು. ಅದನ್ನ ಕೃಷಿ ಕಬ್ಬಿನ ಅಭಿವೃದ್ಧಿಯೊಳಗೆ ಏನೇನು ಬದಲಾವಣೆ ಆಗಿದೆ ಅದನ್ನ ಹೇಳಿದರೆ ಒಳ್ಳೆಯದು. ಅದಕ್ಕೆ ಪೂರ್ವಕವಾಗಿ ನಾನು ಹೇಳ್ತೀನಿ, ಯಾವಾಗ ಈಗ ರೈತರ ಕಬ್ಬಿನೊಳಗೆ ಯಾವ ಕಾರ್ಖಾನೆಯವರು ಮೋಸ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನೀವು ರೈತರ ಬಗ್ಗೆ ನಿಜವಾದ ಕಾಳಜಿ ಇತ್ತಂದ್ರೆ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ನಾನು, ನೀವು ನಿಮ್ಮ ಕಾರ್ಖಾನೆಗಳ ಮುಂದೆ ಮಾನವ ರಹಿತ ಯಾವುದೇ ರೀತಿ ತೂಕದೊಳಗೆ ಮೋಸಲಾಗಲಾದ ರೀತಿಯ ತೂಕದ ವೇವಿಂಗ್ ಬ್ರಿಡ್ಜ್ಗಳನ್ನ ಹಾಕ್ಬೇಕಂತ ವಿನಂತಿ ಮಾಡ್ಕೋತೀನಿ.